ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇದರ ಚೆನ್ನಾಗಿದೆ ಅಂತ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮೊನ್ನೆ ಎಲ್ಲ ಮುಕ್ಳೇರಿ ಮಳೆ ಹೊಡೆದಿತ್ತು, ಹಾಗಾಗಿ ಇವತ್ತು ನೀರು ಬಿಡೋಣ ಅಂತ ಬಂದರೆ ಆದರೂ ಪೈಪು ಕಿತ್ತೋಯ್ತು ಪ್ರಜರಿಗೆ. ಏನು ಮಾಡೋಕ್ಕೆ ಬರೋಲ್ಲ, ಅವೆಲ್ಲ ಕಾಮನು. ಮತ್ತೆ ತಂದು ಗಮ್ ಹಾಕ್ಬೇಕು. ಅಲ್ಲಿ ಏನು ಒಂದು 2-3 ದಿವಸಕ್ಕೇನು ತೊಂದರೆ ಇಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ವ್ಯೂಸ್ ಯಾಕೋ ಮತ್ತೆ ಯೂಟ್ಯೂಬರ್ ಕೊಡ್ತಾಯಿಲ್ಲ ನನಗೆ. ಯೂಟ್ಯೂಬರ್ ಮೇಲೆ ತುಂಬ ಆಕ್ರೋಶ ಇದೆ ನನಗೆ. ಅವ್ರನ್ನ ದಯವಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಮನವಿ ಪತ್ರ ಬರೀಬೇಕು ಯೂಟ್ಯೂಬರ್ಗೆ, ಇಲ್ಲಾಂದರೆ ಸರಿ ಆಗೋಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ ಇದ್ದರೆ, ಮಳೆ ಮೊನ್ನೆ ಎಲ್ಲ ಮುಕ್ಳೇರಿ ಮಳೆ ಹೊಡೆದಿತ್ತು. ಇವತ್ತು ನೀರು ಬಿಡೋಕ್ಕೆ ಬಂದೆ, ಪೈಪ್ ಹೊಡೆದತ್ತು. ಇಷ್ಟ ಇವತ್ತಿನ ಬ್ಲಾಗು. ಇಲ್ಲಿ ನೋಡ್ರಿ, ಪೈಪ್ ಹೊಡೆದೋಗಿತ್ತು, ತೋರಿಸ್ತೀನಿ ನೋಡಿರಿ. ನೀರು ಹೋಗ್ತಾ ಇರೋದು ತೋರಿಸ್ತೀನಿ. ನೀರು ಹೆಂಗೆ ಹೋಗ್ತೈತೆ ನೋಡಿರಿ. ಈ ಥರ ನೀರು ಹೋದರೆ ಎಲ್ಲಿಂದ ತರೋಣ ನಾವು? ಮಳೆ ತೋಟ ನೋಡಿರಿ ಹೆಂಗೆ ಆಗೈತೆ, ಅದಿಲ್ಲ ಹಸಿ ಆಗೈತೆ. ಹುಲ್ಲು ಬೇಕಾದ್ರೆ ಯಾರು ಕೇಳ್ರಿ, ಕೊಡೋಣ. ಇಲ್ಲಾಂದರೆ ಬಿಡಿ. ಹೇಳೋಷ್ಟು ಹೇಳ್ಬೋದು, ಬಿಡೋಷ್ಟು ಬಿಡ್ಬೋದು. ಕೇಳೋಷ್ಟು ಕೇಳ್ತೀನಿ ನೋಡಿರಿ. ಈ ಅಡಿಕೆ ಮರದ ಹಿಂಗಾರಲ್ಲ ನೋಡಿರಿ, ಭಾರಿ ಚೆನ್ನಾಗಿ ಬಂದೈತೆ. ಇವು ನಮ್ಮ ಅಡಿಕೆ ಮರ ಈ ಸೈಜಿಗಿದ್ದಾವೆ. ಇನ್ನೊಂದಿದು ಸ್ವಲ್ಪ ಸೈಜ್ ಬರ್ಬೇಕು. ಈ ಸಲ ಗೊಬ್ಬರ ಕೊಟ್ಟು ಹೆಂಗಾರು ಮಾಡಿ ಏಳಿಸ್ಬೇಕಿಲ್ಲ ಅಂದರೆ ಆಗೋಲ್ಲ. ಇವನ್ನ ಏಳಿಸ್ಬೇಕು. ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ಏನಿನ್ನು ಮುಂದಿನ ವ್ಲಾಗು ನಾಳೆ ನಾಡ್ದಂಗೆ ಮತ್ತೆ ಬಿಡ್ತೀನಿ, ನೋಡ್ತಾ ಇರ್ರಿ. ಈ ವ್ಲಾಗ್ ಇಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ. ಎಲ್ಲರೂ ಮರ ನೆಡ್ರಿ, ಗಿಡ ನೆಲೆಸ್ರಿ, ಬೆಳೆಸ್ರಿ. ಇಷ್ಟೇ ಇವತ್ತಿನ ವ್ಲಾಗ್. ಬಾಯ್ ಬಾಯ್, ಸಿ ಯು.